ಖುಷಿ ಆಗ್ತಿದೆ. ಮೈಸೂರಿನ ಒಂದು ಕತೆ ಮಾಡಿದ್ದೆ ನಾನು, ಮೈಸೂರು ಹುಡುಗನ ಕತೆ ಲವ್ ಮಾಕ್ಟೇಲು. ಸೊ ಅದು ಮೈಸೂರಲ್ಲೇ ಸ್ಟೇಟ್ ಅವಾರ್ಡ್ ಸಿಕ್ಕಿರೋದು. ಅದು ಲವ್ ಮಾಕ್ಟೇಲ್ ಚಿತ್ರಕ್ಕೆ 3 ಅವಾರ್ಡ್ ಬಂದಿದೆ. ಸೊ ತುಂಬ ಖುಷಿಯಾಗುತ್ತೆ, ತುಂಬ ಹೆಮ್ಮೆ ಆಗುತ್ತೆ. ಆ್ಯಂಡ್ ಸ್ಟೇಟ್ ಅವಾರ್ಡ್ ಅಂದರೆ ಒಂದು ವೆರಿ ಪ್ರೆಸ್ಟೀಜಿಯಸ್ ಅವಾರ್ಡ್. ಸೊ ಅದು ಸಿಕ್ಕಿರೋದು, ಪ್ಲಸ್ ನಮಗೆ ಲವ್ ಮಾಕ್ಟೇಲ್ಗೆ ಸೈಮಾ, ಫಿಲ್ಮ್ ಫೇರು, ಈಗ ಸ್ಟೇಟ್ ಅವಾರ್ಡು. ಐ ಥಿಂಕ್ ಇದಕ್ಕಿಂತ ಜಾಸ್ತಿ ಏನು ಕೇಳೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ಎಲ್ಲದಕ್ಕಿಂತ ದೊಡ್ಡ ಅವಾರ್ಡು. ಜನಗಳು ಕೂಡ ಅದನ್ನು ಅಷ್ಟು ಒಪ್ಕೊಂಡಿದ್ದಾರೆ, ಮೆಚ್ಕೊಂಡಿದ್ದಾರೆ. ಭಾಳ ಅಂದರೆ ಭಾಳ ಖುಷಿ ಆಗ್ತಿದೆ. ಅಂದರೆ ಮೊದಲನೇ ಡೈರೆಕ್ಷನಲ್ಲಿ ಇಷ್ಟೊಂದು ಅವಾರ್ಡ್ಗಳು ಬಂದಿರೋದು ಭಾಳ ಖುಷಿ ಆಗ್ತಿದೆ. ಮೈಸೂರಿನ ಹುಡುಗರಿಗೆ ಮೈಸೂರಿನಲ್ಲೇ ಅವಾರ್ಡ್ ಕೊಟ್ಟಿರುವಂಥದ್ದು, ಯಾಕಂದರೆ ರಾಜ್ಯದ್ದು ಯಾವಾಗ ಬೆಂಗಳೂರಲ್ಲಿ ಆಗ್ತಾಯಿದೆ, ಮೈಸೂರಲ್ಲಾಗಿ ನಮಗೆ ಮೈಸೂರಲ್ಲೇ ಸಿಕ್ಕಿರುವಂಥದ್ದು ಅದೇ ಅದೊಂದು ಅದೃಷ್ಟ ಅನಿಸುತ್ತೆ, ನಮ್ಮೂರಲ್ಲೇ ಸಿಕ್ಕಿರೋದು. ಯಾಕಂದರೆ ಈ ಕತೆ ಶುರುವಾಗಿದ್ದು ಅಥವಾ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ ಮೈಸೂರಲ್ಲಿ. ಸೊ ಇಲ್ಲಿ ಬಂದು ಅವಾರ್ಡ್ ತಗೊಳ್ಳೋದು ಐ ಥಿಂಕ್ ಇಟ್ಸ್ ಎ ವೆರಿ ಸ್ಪೆಷಲ್ ಫೀಲಿಂಗ್. ಡಾರ್ಲಿಂಗ್ ಕೃಷ್ಣ ಅವ್ರ ಹತ್ರ ಮೈಸೂರಿನ ಕಥೆಗಳು ಇನ್ನಷ್ಟು ಇದಾವ ಅಂತ ಪ್ರೇಕ್ಷಕರು ತಮ್ಮ ಕಥೆಗಳು ನೋಡೋಣ, ಇನ್ನಷ್ಟು ಯೋಚನೆ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಮುಂದಿನ ದಿನಗಳು ಬರುತ್ತೆ. ಸ್ಪೀಡಪ್ ಆಗ್ತಿರೋದು ಸರ್, ಜಾಸ್ತಿ ವರ್ಷಕ್ಕೆ 2-3 ಸಲ ಬರುವಂಥದ್ದು ಅಥವಾ ತುಂಬ ವರ್ಷಗಳ ಕಾಯಿಸ್ತೀರಾ ಅಂತ? ಇಲ್ಲ, ಬರ್ತಾ ಇದೀವಲ್ಲ ಆಲ್ರೆಡಿ. ಈಗ ಬ್ರ್ಯಾಟ್ ಬಂದಿದೆ, ಚೆನ್ನಾಗಿ ಎಲ್ಲ ರಿಸೀವ್ ಮಾಡಿದ್ದಾರೆ. ಅಗೇನ್ ಫಾದರ್ ಬರುತ್ತೆ, ಲವ್ ಮಾಕ್ಟೇಲ್ 3 ಬರುತ್ತೆ. ಸೊ 3 ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಬರುತ್ತೆ. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.